ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ನಾನು ಆಲ್ರೆಡಿ ಎಗ್ ಎಲ್ಲನೂ ಬೇಯ್ದಕ್ಕಿಟ್ಟಿದ್ದೆ. ಸೊ ಎಲ್ಲ ಬೇಯ್ದ್ಮೇಲೆ ಬಿಡಿಸ್ಕೊತಿದ್ದೀನಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ, ಚಿಕನ್ ಬಿರಿಯಾನಿಗಿಂತೂ ಕೂಡ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಈಸಿ ರೆಸಿಪಿ ಕೂಡ. ಸೊ ಒನ್ಸ್ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ನಿಜ ಹೇಳ್ತೀನಿ, ಆಲ್ಮೋಸ್ಟ್ ಜಾಸ್ತಿ ಇದನ್ನೇ ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಅಷ್ಟು ಈಸಿಯಾಗಿ ಅಷ್ಟು ಟೇಸ್ಟಿಯಾಗಿ ಮಾಡ್ಬೋದು. ಸೊ ನಮ್ಮ ಮನೇಲಿ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗಂತೂ ತುಂಬಾ ಫೇವ್ರೇಟ್. ಸೊ ಏನಾದರೂ ಈಗ ನಾನ್ ವೆಜ್ ತಿನ್ನೋದಿಲ್ವಲ್ಲ, ಸೊ ನಾವು ಎಗ್ ತಿಂತೀವಿ. ಸೊ ಅದರಿಂದ ಅವನು ನಾನ್ ವೆಜ್ ತಿಂದಿರೋದ್ರಿಂದ ಅಷ್ಟು ಮಶ್ರೂಮ್ ಅಷ್ಟು ಇಷ್ಟಪಡಲ್ಲ. ಬಟ್ ಎಗ್ ಬಿರಿಯಾನಿನ ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾನೆ. ಸೊ ಅಷ್ಟಿಷ್ಟ. ನೀವು ಕೂಡ ಇದನ್ನು ಹೇಗೆ ಮಾಡೋದು, ಏನು ಮಾಡೋದು, ಎಷ್ಟು ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೇ ಯಾವ ಥರ ಮಾಡಬೇಕು ಅಂತ ತೋರಿಸಿದ್ದೀನಿ. ಸೊ ನಿಮಗೂ ಕೂಡ ಎಲ್ಲನೂ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಎಗ್ಗೆಲ್ಲ ಬಿಡಿಸ್ಕೊಂಡಿದ್ದೀನಿ. ಸೊ ಹಾಗೆ ವೆಜಿಟೇಬಲ್ಸ್ ಏನೇನು ಬೇಕು ಅಂದರೆ ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಸ್ಪೈಸಸ್ ಕೂಡ ತೊಗೊಂಡಿದ್ದೀನಿ. ಸೊ ಹಾಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ನೀವು ಡೈಲಿ ಏನು ಬಿರಿಯಾನಿಗೆ 2 ಸ್ಪೂನ್ ಯೂಸ್ ಮಾಡೋಂಗಿದ್ರೆ ಇದಕ್ಕೊಂದು 3 ಸ್ಪೂನ್ ಯೂಸ್ ಮಾಡಿ. ಅಂದರೆ 1 ಸ್ಪೂನ್ ಎಕ್ಸ್ಟ್ರಾ ನೀವು ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಸೊ ಅಂದರೆ ಫಸ್ಟು ಎಗ್ ಏನು ನಾವು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ, ಸೊ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಆಯಿಲ್ಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ, ಅದು ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಬೇಕು. ಸೊ ನಮ್ಮ ಮನೇಲಿ ಒಂದು ಸ್ವಲ್ಪ ಸ್ಪೈಸ್ ಇರಬೇಕು. ಸ್ಪೈಸಿ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಇದ್ದರೆ, ನಾರ್ಮಲ್ ಆಗಿದ್ದರೆ ಅಷ್ಟು ಇಷ್ಟಪಡಲ್ಲ. ಒಂದು ಸ್ವಲ್ಪ ನಾವು ಸ್ಪೈಸಿ ಜಾಸ್ತಿ ತಿಂತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕಿದ್ದೀನಿ. ಸೊ ಇದೆಲ್ಲ ಒಂದು ಸ್ವಲ್ಪ ಕುದಿ ಬರ್ತಿದೆ ಅನ್ನಬೇಕಾದ್ರೆ ನಾವೇನು ಎಗ್ಗನ್ನ ಬೇಯಿಸ್ಕೊಂಡ್ವಲ್ಲ, ಇದು ಮೇಲೆ ಎಲ್ಲ ಬಿಡಿಸ್ಕೊಂಡಿದ್ವಿ, ಸೊ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಇದರೊಳಗಡೆ. ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗಡೆ ಏನು ನಾವು ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್ ಏನು ಹಾಕಿದ್ವಿ ಅದ್ರ ಜೊತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಗ್ ಫುಲ್ಲೂ. ಸೊ ಬೇಕಾದರೆ ನೀವು ಹಾಫ್ ಎಗ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಫುಲ್ ಎಗ್ಗೆ ಹಾಕಿದ್ದೀನಿ. ಒಂದೊಂದು ಸಲ ಹಾಫ್ ಎಗ್ ಮಾಡಿದಾಗ ಏನು ಒಳಗಡೆ ಎಲ್ಲೋ ಏನಿದೆ, ಸೊ ಅದು ಸಪ್ರೇಟ್ ಆಗಿಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಾವು ಕ್ಲೀನಾಗಿ ಸರ್ವ್ ಮಾಡ್ಕೊಳ್ಬೇಕಾದ್ರೆ ಲಾಸ್ಟಲ್ಲಿ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಸೊ ನಾನು ಅದಕ್ಕೆ ಒಂದು ಫುಲ್ ಎಗ್ನೇ ಹಾಕಿರ್ತೀನಿ. ನಾವೇನಾದರೂ ಅನ್ನ ಸರ್ವ್ ಮಾಡ್ಕೊಳ್ಬೇಕಾದ್ರೆ ಲಾಸ್ಟಲ್ಲಿ ಕ್ಲೀನಾಗಿ ಎಗ್ ಪೂರ್ತಿ ಬರುತ್ತೆ. ಸೊ ಅದರಿಂದ ಈಸಿ ಆಗುತ್ತೆ ಕೂಡ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿತ್ತು. ನಾನೀಗ ಒಂದು ಟೇಬಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನು. ಸೊ ನೋಡ್ತಿರ್ಬೋದು, ಒಂದು ಸ್ವಲ್ಪ ಬ್ರೌನ್ ಕಲರು ಅಥವಾ ಗೋಲ್ಡನ್ ಕಲರ್ ಎಗ್ ಫ್ರೈ ಆಗಿದ್ರೆ ಸಾಕು. ಸೊ ಜಾಸ್ತಿ ಫ್ರೈ ಮಾಡಬೇಡಿ. ಸೊ ಉಪ್ಪು ಅರಿಶಿನ ಒಂದು ಸ್ವಲ್ಪ ಹಿಡಿಬೇಕು, ಖಾರ ಎಲ್ಲ ಹಿಡಿಬೇಕು, ಅಷ್ಟು ಹಾಕ್ಕೊಂಡು ನೋಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಈಗ ಏನು ಈ ಎಣ್ಣೆ ಇದೆ, ಸೊ ಎಣ್ಣೆಗೇ ನಾವು ಎಲ್ಲ ಸ್ಪೈಸಸ್ಸು ಏನೇನು ಹಚ್ಕೊಂಡು ಅದನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಫಸ್ಟಾಗಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಸೊ ನನ್ನ ಫೇವ್ರೆಟ್ ಕರ್ಬೇವಿನ ಸೊಪ್ಪು. ಈ ಪಾರ್ಟ್ ಅಂದರೆ ನಂಗೆ ತುಂಬಾ ಇಷ್ಟ. ಕರ್ಬೇವಿನ ಸೊಪ್ಪು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀನಿ ನಾನು. ಸೊ ಕೂದಲಿಗಾಗಿರ್ಬೋದು, ಕಣ್ಣಿಗಾಗಿರ್ಬೋದು ತುಂಬಾ ಒಳ್ಳೆಯದು. ದಯವಿಟ್ಟು ನೀವು ಕೂಡ ಯೂಸ್ ಮಾಡಿ. ಸೊ ಹಾಗೆ ಇಲ್ಲಿ ಒಂದು ಸ್ವಲ್ಪ ಏನು ಬಿಸಿ ಆಗಬೇಕಿತ್ತು, ಯಾಕಂದರೆ ನಾವು ಅವಾಗೆ ಲೋ ಫ್ಲೇಮಲ್ಲಿ ಎಗ್ಗನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ. ಈಗ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಆಮೇಲೆ ನಾವು ಏನು ಸ್ಪೈಸಸ್ನ ಇಟ್ಕೊಂಡಿದ್ವಿ ಆ ಸ್ಪೈಸಸ್ನೆಲ್ಲ ಹಾಕ್ತಿದ್ದೀನಿ, ನೋಡ್ತಿರ್ಬೋದು. ಸೊ ನಾರ್ಮಲಿ ಸ್ಟಾರ್ ಫ್ಲವರ್ ಇರ್ಬೋದು, ಏನು ಪಲಾವ್ದು ಎಲೆ ಮತ್ತು ಸೋಂಪು ಕಾಳು ಆಗಿರ್ಬೋದು, ಲವಂಗ, ಚಕ್ಕೆ, ನಾನು ಯಾವುದನ್ನು ಪೌಡರ್ನ ಹಾಕಲ್ಲ. ನಾನು ಇದನ್ನ ಹಾಗೆ ಹಾಕ್ತೀನಿ. ಯಾಕಂದರೆ ಎಲ್ಲನೂ ಸ್ಪೈಸಸ್ ಏನಿದೆ ಅದೆಲ್ಲ ನಾನು ಪೌಡರ್ ಮುಖಾಂತರ ಹಾಕ್ತೀನಿ. ಬಟ್ ಇದು ಮಸಾಲೆದೇನಿದೆ ಅದು ನಾನು ಇದೇ ಥರನೇ ಆ್ಯಡ್ ಮಾಡ್ತೀನಿ. ಸೊ ಯಾವುದೋ ರೇರ್ ನಾನು ಇದನ್ನೆಲ್ಲ ಪೌಡರ್ ಮಾಡಿ ಯೂಸ್ ಮಾಡೋದು. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ. ಸೊ ಫಸ್ಟ್ಗೆ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಸೊ ಈ ಥರ ಈರುಳ್ಳಿ ನಿಧಾನವಾಗಿ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಏನು ಎಣ್ಣೆ ನೀವೇನು ಆ್ಯಡ್ ಮಾಡೋಷ್ಟಿಲ್ಲ, ಫಸ್ಟೇ ಒಂದು ಸ್ಪೂನ್ ಎಣ್ಣೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ಅದೇ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ತಿರ್ಬೋದು. ಸೊ ಈ ಥರ ಒಂದು
50% ಆನಿಯನ್ ಏನು ಹಾಕಿದ್ದೀವಿ ಅದು ಬೆಂದರೆ ಸಾಕು, ಏನು ಜಾಸ್ತಿ ಏನು ಬೇಯಿಸೋದೇನು ಬೇಡ. ಸೊ ಆ ಆನಿಯನ್ಗೆ ಏನಿದೆ ಅದನ್ನು ನೀವು ನೆಕ್ಸ್ಟ್ ಏನು ಟೊಮೊಟೊ ಎಲ್ಲ ಕೊಯ್ದಿಟ್ಕೊಂಡಿದ್ದೀವಲ್ಲ, ಸೊ ನಾನು 2 ಈರುಳ್ಳಿ, ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ನಾರ್ಮಲ್ ಸೈಜಲ್ಲಿರೋದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಒಂದು ನಾರ್ಮಲ್ ಸೈಜು ಟೊಮೊಟೊ ಹಚ್ಚಿಟ್ಕೊಂಡಿದ್ದಲ್ವ, ಸೊ ಆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು, ಸಾಕು, ಜಾಸ್ತಿ ಟೊಮೊಟೊ ಆ್ಯಡ್ ಮಾಡಬೇಡಿ. ಸೊ ನೋಡಿಕೊಂಡು ಹುಳಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿನೇ ನೀವು ಟೊಮೊಟೊ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ನನಗೆ ಓಕೆ ಅನ್ನಿದ ತಕ್ಷಣ, ಯಾಕಂದರೆ ಅನ್ನದಲ್ಲಿ ಕೂಡ ನಾವು ರೈಸ್ ಹಾಕಿದ ಮೇಲೂ ಕೂಡ ಸ್ವಲ್ಪ ಬೇಯುತ್ತೆ. ಸೊ ತುಂಬ ನುಣ್ಣಗೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಒಂದು 20% ಟೊಮೊಟೊ ಹಾಕಿದ ಮೇಲೆ ಒಂದು 20% ಬೆಂದಿದ್ರೆ ಸಾಕು. ಸೊ ಆಮೇಲೆ ನೀವು ಏನು ಇದು ಹಸಿಮೆಣ್ಸಿನ್ಕಾಯಿ, ನಾನು ಟೇಸ್ಟ್ಗೆ ಹಸಿಮೆಣ್ಸಿನ್ಕಾಯಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 4 to 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದನ್ನೇ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಸೊ ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ಸೊ ನೋಡಿ, ಈ ಥರ ಫ್ರೈ ಆದಮೇಲೆ ನೋಡಿ ಎಣ್ಣೆ ಎಲ್ಲ ಯಾವ ಥರ ಅಬ್ಸರ್ವ್ ಆಗ್ತಿದೆ ಅಂತ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಒಂದು ಸ್ವಲ್ಪ ಬಿಟ್ಕೊಂಡು ನಮ್ಗೆ ಅಂದಾಜು ಗೊತ್ತಾಗುತ್ತಲ್ವ ಎಷ್ಟು ಬೆಂದಿದೆ ಏನು ಅಂತ ಹೇಳಿ. ಸೊ ಅಂದಾಜು ಗೊತ್ತಾದಾಗ ಜಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ 1 ಸ್ಪೂನ್, ನಾನು 2 ಸಲ ಹಾಕಿದ್ದೀನಿ, ಬಟ್ ನೀವು 1 ಸ್ಪೂನ್ ಫುಲ್ಲಾಗಿ ಹಾಕಿ, ಮತ್ತು ಏನು ಈರುಳ್ಳಿದು ಟೊಮೊಟೊ ಎಲ್ಲ ಹಸಿ ಸ್ಮೆಲ್ ಇರುತ್ತೆ, ಸೊ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈಗ ನಾವು ಏನು ಈ ಥರ ನೋಡಿ, ಈ ಥರ ಬಿಟ್ಟಾಗ ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ, ನೀವು ಗಮನಿಸ್ತಿರ್ಬೋದು. ಎಣ್ಣೆ ಎಲ್ಲ ಸಪ್ರೇಟ್ ಆಗೋ ಟೈಮ್ಗೆ ನಾನಿಲ್ಲಿ ನೋಡಿ ಅಕ್ಕಿ ಇಟ್ಕೊಂಡಿದ್ದೀನಲ್ವ, ಅಕ್ಕಿ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇದು ಯಾಕಂದರೆ ನೆಕ್ಸ್ಟ್ ಅಕ್ಕಿ ಆ್ಯಡ್ ಮಾಡಬೇಕಲ್ವ, ಸೊ ಅಕ್ಕಿನ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಬಿಡ್ತಿದೆ ಅಂತ. ಸೊ ಈ ಥರ ಎಣ್ಣೆ ಬಿಡ್ತಿದ್ದರೆ ಆಲ್ಮೋಸ್ಟ್ ಒಂದು 75% ಕುಕ್ ಆಗಿದೆ ಅಂತಲೇ ಅರ್ಥ. ಸೊ ಇದನ್ನು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ, ನಾವು ಅವಾಗ ಏನು ಎಗ್ಗನ್ನೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಆ ಎಗ್ಗನ್ನು ಪೂರ್ತಿಯಾಗಿ ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೆ. ಸೊ ಆ್ಯಡ್ ಮಾಡಿ ಎಗ್ಗೇನು ಡ್ಯಾಮೇಜ್ ಆಗದಿರೋ ಥರ ನಿಧಾನವಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನು ಸ್ಪೈಸಸ್ ತೊಗೊಂಡಿದ್ದೀನಿ. ಧನಿಯಾ ಪೌಡರು, ಮತ್ತು ಇನ್ನು ಎಗ್ ಬಿರಿಯಾನಿ ಪೌಡರು, ಚಿಲ್ಲಿ ಪೌಡರು, ಮತ್ತು ನಾನು ಗರಂ ಮಸಾಲ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ನಾನು ಏನು ಕೂಡ ಹಾಕ್ತಿಲ್ಲ. ಸೊ ನಾನು ಫಸ್ಟಿಗೆ ಏನು ರೈಸ್ನ ತೊಳೆದಿಟ್ಕೊಂಡಿದ್ದೆ, ಸೊ ಆ ರೈಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ರೈಸ್ನ ಕ್ಲೀನಾಗಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ನೋಡಿಕೊಂಡು, ನೀವು ನಮ್ಮ ಮನೇಲಿರೋದು 3 ಜನಕ್ಕೆ ನೋಡಿಕೊಂಡು ನಾನು ಅಕ್ಕಿನ ಚಿಕ್ಕದಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಎಗ್ಗು ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಯಾವ ಥರ ಕ್ವಾಂಟಿಟಿಯಲ್ಲಿ ನಿಮಗೆ ತೊಗೊಳ್ಬೇಕು ಅಂತ ಡೈಲಿ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಆ ಕ್ವಾಂಟಿಟಿಯಲ್ಲಿ ದಯವಿಟ್ಟು ತೊಗೊಳ್ಳಿ. ಆಮೇಲೆ ನಾನು ಇಷ್ಟೇ ಹಾಕಿದ್ದೀನಿ ಅಂತ ನಿಮ್ಮ ಮನೇಲಿ 6 ಜನನೂ ಇದ್ರೂ ಇಷ್ಟು ಹಾಕಿ ಮಾಡ್ಕೊಬೇಡಿ. ಸೊ ಮತ್ತು ಕಡಿಮೆ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ತೀನಿ, ಬಿಕಾಸ್ ನಮ್ಮ ಮನೇಲಿ ತುಂಬ ಉದುರಾಗಿದ್ದರೆ ನಮ್ಮ ಮನೇಲಿ ಯಾರೂ ತಿನ್ನೋದೇ ಇಲ್ಲ. ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ, ನುಂಗೋದಕ್ಕಾಗೋದಿಲ್ಲ, ಅಗಿಬೇಕು ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ ನೀರು. ಮತ್ತು ಏನು ಸ್ಪೈಸಸ್ನ ನಾನು ಪೌಡರ್ಸ್ ತೊಗೊಂಡಿದ್ದೆ, ಸ್ಪೈಸಸ್ ಪೌಡರ್, ಸೊ ಆ ಸ್ಪೈಸಸ್ ಪೌಡರ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಮಿಕ್ಸ್ ಮಾಡಬೇಕಾದ್ರೆ ಹುಷಾರಾಗಿ ಮಿಕ್ಸ್ ಮಾಡಿ, ಯಾವುದೇ ಎಗ್ಗಿಗೂ ಕೂಡ ಡ್ಯಾಮೇಜ್ ಆಗಬಾರ್ದು. ಎಗ್ಗಿಗೆ ಡ್ಯಾಮೇಜ್ ಆದರೆ ಏನೂ ಆಗೋಲ್ಲ, ಬಟ್ ನೀವು ಲಾಸ್ಟಲ್ಲಿ ಏನು ಸರ್ವ್ ಮಾಡ್ಕೊಳ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅಷ್ಟೇ. ಸೊ ನಿಮ್ಮ ಇಷ್ಟ ಅದು. ಸೊ ಈ ಥರ ಎಲ್ಲ ಉಪ್ಪು ಖಾರ ನೋಡಿದೆ, ಉಪ್ಪೇ ಹಾಕಿರಲಿಲ್ವಲ್ಲ, ಸೊ ಸರಿ ಉಪ್ಪು ಹಾಕೋಣ ಅಂತೇಳ್ಬಿಟ್ಟು ನಿಮ್ಗೆ ಏನು ರುಚಿಗೆ ಬರುತ್ತೋ ಅಷ್ಟೇ. ನನಗೆ ಒಂದೇ ಸಲ ಉಪ್ಪು ಹಾಕೋದು ಇಲ್ಲಿವರೆಗೂ ನನಗೆ ಬರೋಲ್ಲ. ನನಗೆ 2-3 ಸಲ ಉಪ್ಪು ಹಾಕಿದ್ರೆ ಕರೆಕ್ಟಾಗಿ ಹಾಕ್ತೀನಿ, ನನಗೆ ಆ ಥರ ರೂಢಿ ಆಗಿಬಿಟ್ಟಿದೆ. ಸೊ ನನಗೆ ಅಷ್ಟು ಸಲ ನೋಡ್ಕೊಂಡು ಹಾಕ್ತೀನಿ. ನಿಮ್ಗೆ ಒಂದೇ ಸಲ ರೂಢಿ ಇದ್ದರೆ ನೀವು ಒಂದೇ ಸಲ ನೋಡಿಕೊಂಡು ಏನು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಉಪ್ಪು ಹಾಕ್ಕೊಂಡು ನೋಡಿ, ನನಗೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಆ್ಯಡ್ ಮಾಡಿದ್ದೀನಿ ರೈಸ್ಗೆ. ಸೊ ನನಗೆ ಇಷ್ಟಿದ್ರೆ ಸಾಕು. ಸೊ ಈಗೆಲ್ಲ ಒಂದು ಸಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು, ಸೊ ಈಗ ಉಪ್ಪು ಖಾರ ಎಲ್ಲ ಹಾಕಿದ್ದಲ್ಲ, ಸೊ ಈಗ ಕರೆಕ್ಟಾಗಿದೆಯೋ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಡನ್ ಅನಿಸ್ತು ನನಗೆ, ಎಲ್ಲ ಕರೆಕ್ಟಿದೆ. ಖಾರ ಕೂಡ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಸೊ ನಮ್ಮ ಮನೆಗೆ ಇಷ್ಟು ಮಾತ್ರ ಬೇಕು ಸರಿ ಅಂತೇಳ್ಬಿಟ್ಟು ಎಲ್ಲ ಆಗಿತ್ತಲ್ವ. ಸೊ
ಕ್ಯಾಪ್ ಹಾಕ್ತಿದ್ದೀನಿ. ಸೊ ಇದು ನನಗೆ 2 ವಿಸಿಲ್ ಬಂದರೆ ಸಾಕು, ಅದು ಆಲ್ಮೋಸ್ಟ್ ಕುಕ್ ಆಗಿರುತ್ತೆ. ಸೊ ಬೇರೆ ಏನು ಬೇಡ. ಸೊ 2 ವಿಸಿಲ್ ಆಗಿತ್ತು ನೋಡಿ, ಓಪನ್ ಮಾಡಿ ತೋರಿಸ್ತಿದ್ದೀನಿ. ಸೊ ಹಬೆಗೆ ಕ್ಲೋಸ್ ಆಗಿಬಿಟ್ಟಿದೆ ಕ್ಯಾಮ್ರಾನೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಸಖತ್ ಇಷ್ಟ ಆಯಿತು. ಎಷ್ಟು ಅಂದರೆ ಅಷ್ಟು ಉದ್ರಾಗಿ ಬಂದಿಲ್ಲ. ನನಗೆ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡಿ, ಎಣ್ಣೆ 1 ಸ್ಪೂನ್ ಜಾಸ್ತಿ ಹಾಕಿ ಆ್ಯಡ್ ಮಾಡು ಅಂತ ಹೇಳಿದ್ದೀನಿ ಅಂದರೆ ಈಗ ಗೊತ್ತಾಗುತ್ತೆ ನಿಮಗೆ ನಾನು ಆ 1 ಸ್ಪೂನ್ ಏನಕ್ಕೆ ಜಾಸ್ತಿ ಹೇಳಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನನಗೆ ಈ ಥರ ಕನ್ಸಿಸ್ಟೆನ್ಸಿಲೇ ಬೇಕಾಗಿತ್ತು, ಕರೆಕ್ಟಾಗಿ ಬಂದಿದೆ. ಸೊ ನೀವು ಕೂಡ ಇದನ್ನು ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು. ತುಂಬ ಹೇಳ್ತಿದ್ದೀನಲ್ಲ, ಚಿಕನ್ ಬಿರಿಯಾನಿಗಿದ್ದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿ ರೆಸಿಪಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಕೂಡ ಯೂಸ್ ಮಾಡೋಂಗಿಲ್ಲ. ಜಸ್ಟ್ ಸ್ಪೈಸಸ್ ಆಲ್ಮೋಸ್ಟ್ ಮನೇಲಿರೇ ಇರುತ್ತೆ, ಚಿಲ್ಲಿ ಪೌಡರು ಇದೆಲ್ಲ ಇದ್ದೇ ಇರುತ್ತೆ. ಸೊ ಇನ್ನು ಆನಿಯನು ಟೊಮೊಟೊ ಡನ್, ಪ್ರತಿಯೊಂದು ಅಡುಗೆಗೂ ಬೇಕು ಇರುತ್ತೆ. ಸೊ ನೀವು ಇನ್ನು ಎಗ್ ಒಂದು ಇದ್ದರೆ ಸಾಕು, ಆಲ್ಮೋಸ್ಟ್ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಅದರಲ್ಲಿ ಬಿಸಿ ಬಿಸಿ ಏನು ಎಗ್ ಬಿರಿಯಾನಿ ಮತ್ತು ಈರುಳ್ಳಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ